ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅದೆಲ್ಲ ಪಕ್ಕದಲ್ಲಿ ಹತ್ರ ಏನು ಬಿಡಲ್ಲ ಅಂದ್ರೆ ಏನಂತ ದಾರಿ ಬಿಡಪ್ಪ ಆಮೇಲೆ ಮಾಡ್ತೀವಿ ಓಡಾಡುತ್ತದಂತ ಕಲ್ಲಿ ಒಳ್ಳೆ ಮಾತಾಡ ಕೇಳಲ್ಲ. ಆ ಕಡೆ ಇದು ಮಾತ್ರ ಇದು ಒಳ್ಳೆ ಮಾತ್ರ ಅರ್ಥ ಮಾಡ್ಬೇಕು ಸ್ವಲ್ಪ. ಅಡ್ಡ ಇದೆ ಓಡಾಡ್ಲಿಕ್ಕೆ ಓಡಾಡಿ ಕಟ್ಟಾಗ್ತಿದ್ದೀವಿ ಅಡ್ಡ ಇದೆ. ನೀವು ಯಾಕೆ ಅರ್ಥ ಮಾಡ್ಕೊಳ್ಳಿ. ಇವರು ಪೊಲೀಸ್ ಠಾಣೆಗೆ ಬಂದು ಅವರ ಮನೆಯಲ್ಲಿ ಯಾರೋ ಕಳ್ಳರು ಮನೆ ಕೀಲಿ ಮುರಿದು ಒಳಗಡೆ ಹೋಗಿ 70 ಗ್ರಾಮ್ಸ್ ಆಫ್ ಗೋಲ್ಡ್ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ದೂರು ನೀಡಿರ್ತಾರೆ. ಆ ದೂರಿನ ಆಧಾರದ ಮೇಲೆ ನಾವು ಒಂದು FIR ರಿಜಿಸ್ಟರ್ ಮಾಡಿಕೊಂಡಿರ್ತೇವೆ. 212/2025 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದಿರುತ್ತದೆ. ಸೊ ಈ ಪ್ರಕರಣ ಪತ್ತೆ ಮಾಡಲಿಕ್ಕೆ ನಮ್ಮ DYSP ಚಿಂಚೋಳಿ ಸಂಗಮನಾಥ ಹಿರೇಮಠ್ ಅವರ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿಯಾಗಿರುವಂಥ ಶ್ರೀ ಮಹದೇವ್ ಡಿ ಮತ್ತು ಅವರ ಟೀಮಲ್ಲಿ ಉಪೇಂದ್ರ ಕುಮಾರ್ ಶರಣಪ್ಪ ಮತ್ತು ಸಿಬ್ಬಂದಿ ಆಗಿರುವಂಥ ಮನೋಹರ್ ರೆಡ್ಡಿ, ಮಾಣಿಕ್ ರಾವ್, ಯಲ್ಗೋರೇಶ್, ಸಂತೋಷ್, ಮಾರುತಿ, ಹೊನ್ನಪ್ಪ, ನಾಗರಾಜ್, ಬಾಲಕೃಷ್ಣ ರೆಡ್ಡಿ, ಸದಾಶಿವ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಈ ಕಳ್ಳತನ ಪತ್ತೆ ಮಾಡಲಿಕ್ಕಂತೂ ಎಲ್ಲ ಕಡೆ MOBs ಚೆಕ್ ಮಾಡೋದು ಮತ್ತು ಬೇರೆ CCTV ಫುಟೇಜ್ ಬೇರೆ ಬೇರೆ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಅವರ ಎಫರ್ಟ್ಸ್ಗೆ ರಿಸಲ್ಟ್ ಆಗಿ ಈ Feb 17ರಂದು ಇಬ್ಬರು ಆರೋಪಿತರು ಈ GK ಕ್ರಾಸ್ ಮಾರ್ಗವಾಗಿ ಹೋಗುವ ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾಗ ನೈಟ್ ರೌಂಡ್ ಸ್ಟಾಫ್ ಅವರನ್ನೇ ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದೇ ದಿನಾಂಕ 27/2/2026 ಬೆಳಗ್ಗೆ ರೈತರ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಅಂದರೆ
ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳಾದ ತೊಗರಿ, ಕಡಲೆ, ಹೆಸರು, ಉದ್ದು, ಕಬ್ಬು, ಹತ್ತಿ ಇನ್ನಿತರ ಪ್ರಮುಖ ಬೆಳೆಗಳ ಕಳೆದ 2 ವರ್ಷಗಳಿಂದ ಬೆಂಬಲ ಬೆಲೆ ರೈತರಿಗೆ ಸಿಗುತ್ತಿಲ್ಲ. ಅಲ್ಲದೆ ಅದೇ ಕಾರಣದಿಂದ ಮತ್ತು ನಮಗೆ ಬೆಳೆದ ಬೆಂಬಲ ಬೆಲೆಗಳಿಗೆ ಪ್ರಮುಖವಾಗಿ ನಮ್ಮ ತೊಗರಿ ಬೆಳೆಗೆ 13,000 ರೂಪಾಯಿ ಮತ್ತು ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತೇಳಿ. ಅಲ್ಲದೆ ಕಬ್ಬಿನ ಕಟಾವಿನ ಸಮಸ್ಯೆನೂ ತುಂಬ ಆಗ್ತಾ ಇದೆ ರೈತರಿಗೆ. ಅಲ್ಲದೆ ರೈತರು ಈಗಾಗಲೇ ಕಾರ್ಖಾನೆಗೆ ಕಳಿಸಿದಂಥ ಕಬ್ಬಿನಿಂದ ಇನ್ನೂ ಬಾಕಿ ಹಣ ಪಾವತಿಯಾಗಿಲ್ಲ. ಅಲ್ಲದೆ ನಮ್ಮ ಪ್ರಮುಖ ಜಿಲ್ಲೆಯಲ್ಲಿ 4 ಅಣೆಕಟ್ಟುಗಳು ಈ ಭಾಗದ ಬೆಣ್ಣೆತೊರ, ಗಂಡೋಲಿ ನಾಲ, ಅಮರ್ಜ ಮತ್ತು ಮುಲ್ಲಾಮಲೆ ಈ 4 ಅಣೆಕಟ್ಟುಗಳು ರೈತರ ಕಲ್ಯಾಣದ ಹೆಸರಿನಲ್ಲಿ ಅನುಷ್ಠಾನಗೊಂಡು ಸುಮಾರು ವರ್ಷಗಳಾದರೂ ಇವತ್ತಿಗೂ ಮುಖ್ಯ ಕಾರಣಗಳಿಂದ ರೈತರಿಗೆ ನೀರು ಸಿಗ್ತಾ ಇಲ್ಲ. ಇದಕ್ಕೆ ಮುಖ್ಯವಾಗಿ ಕಾರಣ ಏನಂತಂದ್ರೆ ಇಲ್ಲಿಯ ಅಧಿಕಾರಿಗಳ, ನೀರಾವರಿ ಇಲಾಖೆ ಅಧಿಕಾರಿಗಳ ಲೋಪದೋಷಗಳೇ ಕಾರಣ. ಇದಕ್ಕೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.